ಬಳ್ಳಾರಿ ಹತ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಇಲ್ಲಿ FSL ವರದಿ ಏನಿದೆ ಅದು ಬಂದಂತೆ ಕಾಣ್ತಾ ಇದೆ. ಬಳ್ಳಾರಿಯನ್ನೇ ಬೆಚ್ಚಿ ಬೀಳಿಸಿದಂತಹ ರಾಜಶೇಖರ್ ಹತ್ಯೆ ಪ್ರಕರಣ ಏನಿದೆ, ಗಲಾಟೆಯಲ್ಲಿ ಗುಂಡು ಹಾರಿ ಕಾರ್ಯಕರ್ತನ ಸಾವಾಗಿತ್ತು. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಈಗಾಗಲೇ ಇನ್ನೂ ಕೂಡ ವರದಿಯ ಅಂದರೆ ತನಿಖೆಯಾಗಿ ವರದಿ ಬರಬೇಕಾಗಿದೆ. ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಪ್ರಕರಣದ ಕುರಿತು ಈಗ FSL ವರದಿ ಬಂದುಬಿಟ್ಟಿದೆಯಂತೆ. ಗುಂಡು ಹಾರಿಸಿದ್ದು ಶಾಸಕ ಸತೀಶ್ ರೆಡ್ಡಿ, ಖಾಸಗಿ ಗನ್ಮ್ಯಾನ್ ಅನ್ನೋದು ಈಗ ದೃಢಪಟ್ಟುಬಿಟ್ಟಿದೆ. ಹೇಳ್ತಾ ಇದ್ರು ಭರತ್ ರೆಡ್ಡಿ ಅವರು, ನಮ್ಮ ಕಡೆಯವರೆಲ್ಲ ಗುಂಡು ಹಾರಿಸಿದ್ದು ಅವ್ರ ಕಡೆಯವರು ಅವರೇ ಗಲಾಟೆ ಮಾಡಿದ್ದು ಅಂತ. ಈಗ ವರದಿ ಹೇಳ್ತಾ ಇದೆಯಲ್ಲ, ಸತೀಶ್ ರೆಡ್ಡಿ ಅವರ ಗನ್ಮ್ಯಾನೆ ಗುಂಡು ಹಾರಿಸಿರುವಂಥದ್ದು ಅವರದ್ದೇ ಗುಂಡು. ಮೃತಪಟ್ಟಂತಹ ರಾಜಶೇಖರ್ ದೇಹದಲ್ಲಿ ಪತ್ತೆಯಾಗಿದ್ದು ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡು, ಆತೇನು ಹಾರಿಸಿದ್ದಲ್ಲ ಅದೇ ಗುಂಡು ಅಂತ ಹೇಳ್ತಾ ಇದ್ದಾರೆ. ಗನ್ಮ್ಯಾನ್ ಬಳಸಿದ್ದಂತಹ ಪಿಸ್ತೂಲ್ನಿಂದ ಹೋಗಿದೆ ಆ ಗುಂಡು, ಆ ಯುವಕನ ಬಲಿಯಾಗಿದೆ. ತನಿಖೆಯಲ್ಲಿ ಸಾಬೀತಾದಂತಹ ಹಿನ್ನೆಲೆ ಈಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಗುಂಡು ಮತ್ತೆ ಪಿಸ್ತೂಲು ಮಧ್ಯ ನಿಖರ ಹೊಂದಾಣಿಕೆ ಇದೆ ಕೇಳಿ ಬರ್ತಾ ಇದೆ, ವರದಿ ಬಂದಿದೆ. ಘಟನೆಯ ಬಳಿಕ ಅನುಮಾನಕ್ಕೆ ಒಳಗಾಗಿದ್ದಂತಹ ಗನ್ಮ್ಯಾನ್ ಏನಿದ್ದಾರೆ ಅದು ಆಯುಧ. ದೊಡ್ಡ ಮಟ್ಟದಲ್ಲಿ ಇದು ಕೂಡ ಈಗ ಚರ್ಚೆ ಆಗುತ್ತೆ. ಅವರೇ ಅಂತ ಸಾಬೀತಾಗಿದೆ. ಈಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗುತ್ತೆ BJPಗೆ. ನೋಡಿ, ನಿಮ್ಮ ಒಂದು ಗನ್ಮ್ಯಾನೇ ಮಾಡಿರುವಂಥದ್ದು, ಅವರೇ ಗುಂಡು ಹಾರಿಸಿರುವಂಥದ್ದು, ಅವರ ಗನ್ನಿಂದ ಹೊರಗೆ ಬಂದಂತಹ ಬುಲೆಟೇ ಆ ರಾಜಶೇಖರ್ ಎನ್ನುವಂತಹ ಕಾರ್ಯಕರ್ತರ ದೇಹಕ್ಕೆ ತಗುಲಿತ್ತು, ಅದರಿಂದ ಆತ ಸಾವನ್ನಪ್ಪಿತ್ತು ಅಂತ ಹೇಳಿ ಈಗ ದೊಡ್ಡ ಮಟ್ಟದಲ್ಲಿ ವಾದ ಮಾಡ್ತಾರೆ. FSL ವರದಿ ಬಂದಿದೆ. ಆ ಬುಲೆಟ್ ಯಾರ್ದು, ಯಾವ ಗನ್ನಿಂದ ಫೈರ್ ಆಯಿತು, ಅದ್ರ ಬಗ್ಗೆ ತನಿಖೆ ಆಗಲಿ, ನಮಗೇನೂ ಭಯ ಇಲ್ಲ ಅಂತ ಶ್ರೀರಾಮುಲು ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ಕೂಡ ಹೇಳ್ತಾ ಇದ್ರು, ಕಾನೂನಿದೆ, ನಾನು ಬೇಡ ನೀನು ಬೇಡ, ನಾವು ನೀವು ಆರೋಪ ಮಾಡ್ಕೊಳ್ಳೋದು ಬೇಡ, ಬೈಕೊಳ್ಳೋದು ಬೇಡ, ಏನೂ ಮಾಡೋದು ಬೇಡ, ಕಾನೂನು ರೀತಿಯಲ್ಲಿ ನೀವು ತನಿಖೆಯನ್ನು ಮಾಡಿದ್ರೆ ಸಾಕು, ನಿಜಾಂಶ ಹೊರಗೆ ಬಂದ್ಬಿಡುತ್ತಲ್ಲ ಅಂತ ಹೇಳಿ ತುಂಬ ಸಮಾಧಾನಕರವಾಗಿ ಮಾತನಾಡಿದರು ಪ್ರೆಸ್ ಮೀಟನ್ನು ಮಾಡಿ. ಅದೇ ರೀತಿಯಾಗಿ ಅವರ ಮಾತಿಗೆ ತಕ್ಕ ಹಾಗೆ ಅನುಕೂಲ ಆಗೋ ರೀತಿಯಲ್ಲಿ ಈಗ ವರದಿ ಬಂದಿದೆ. ಅದು ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಗೊತ್ತಾ. ಸತೀಶ್ ರೆಡ್ಡಿ ಯಾರು? ಭರತ್ ರೆಡ್ಡಿ ಆಪ್ತ. ಆ ಸತೀಶ್ ರೆಡ್ಡಿನೇ ಅಲ್ಲಿ ಬ್ಯಾನರ್ ಹಾಕ್ಸೋಕೆ ಹೋಗಿದ್ದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ. ಅಲ್ಲೇ ಗಲಾಟೆ ಆಗಿದ್ದು. ಆ ಸಮಯದಲ್ಲಿ ಆ ಗನ್ಮ್ಯಾನ್ ಫೈರ್ ಮಾಡ್ತಾರೆ. ಆ ಬುಲೆಟ್ ಹೋಗಿ ರಾಜಶೇಖರ್ಗೆ ತಗಲಿದೆ, ಆತ ಸಾವನ್ನಪ್ಪುತ್ತಾನೆ. ಹೀಗಾಗಿ ಇದು ದೃಢಪಟ್ಟಿದೆ. FSL ವರದಿ ಬಂದಿದೆ. ಆ ಬುಲೆಟ್ ಯಾರ್ದು, ಗನ್ ಯಾರದು, ಆ ಗನ್ಮ್ಯಾನ್ ಯಾರು, ಅದೆಲ್ಲವೂ ಕೂಡ ಪತ್ತೆ ಆಗಿರೋದ್ರಿಂದ ಆ ಗನ್ಮ್ಯಾನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಎಷ್ಟು ಗುಂಡನ್ನು ಆರಿಸಿದ್ರೆ, ಫಸ್ಟ್ ಗುಂಡು ಆರಿಸಿದ್ದು ಯಾರು, ನೀವಾ, ಅವ್ರ ಕಡೆಯವರ, ಏನು, ಇದೆಲ್ಲದ್ರ ಬಗ್ಗೆ ಕೂಡ ವಿಚಾರಣೆ ಆಗುತ್ತೆ. ಆ ಗುಂಡಿನ ಬಗ್ಗೆ ಅಂತೂ ಈಗ ಮಾಹಿತಿ ಬಂದಾಯಿತು. ಇನ್ನೂ ಕೂಡ ಸಾಕಷ್ಟು ಮಾಹಿತಿ ಬರೋದಿದೆ. ಕೆಲವೊಂದು ವರದಿಗಳು ಬರಬೇಕು. ಅದರಲ್ಲಿ ಇನ್ನು ಏನೇನು ಬರುತ್ತೆ, ಇನ್ನು ಯಾವ ಸತ್ಯಾಂಶಗಳು ಹೊರಗೆ ಬರುತ್ತೆ, ಇದಕ್ಕೆ ಭರತ್ ರೆಡ್ಡಿ ಏನು ಉತ್ತರವನ್ನು ಕೊಡ್ತಾರೆ. ಅವರ ಕಡೆಯ ಗನ್ಮ್ಯಾನೇ ಆರಿಸಿರುವಂಥದ್ದು, ಅದರಿಂದಾನೇ ಅವರ ಕಾರ್ಯಕರ್ತನೇ ಬಲಿಯಾಗಿರುವಂಥದ್ದು, ಅವರೇ ಮಾಡ್ತಿದ್ದಂತಹ ವಾಲ್ಮೀಕಿ ಕಾರ್ಯಕ್ರಮ, ಅವರೇ ರೆಡಿ ಮಾಡಿದಂತಹ ವಾಲ್ಮೀಕಿ ಒಂದು ಪುತ್ಥಳಿ, ಎಲ್ಲವೂ ಕೂಡ ಅವರದ್ದೇ. ಆದರೆ ಆರೋಪ ಮಾತ್ರ ಬೇರೆ ಅವರ ಮೇಲೆ. ಇವರು ಹೇಳ್ತಾ ಇರುವಂಥ ವಿಚಾರಗಳು ಮಾತ್ರ ಬೇರೆ ಅವರ ಮೇಲೆ. ಹಳೆಯ ವಿಚಾರಗಳನ್ನು ಕೆದಕಿ ತರ್ತಾ ಇದ್ದಾರೆ. ಇರುವಂತಹ ಸತ್ಯಾಂಶ ತನಿಖೆಯಲ್ಲಿ ಹೊರಗೆ ಬರುತ್ತೆ. ಇನ್ನೂ ಏನೇನು ತನಿಖೆ ಆಗುತ್ತೋ ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಭರತ್ ರೆಡ್ಡಿ ಏನು ಆನ್ಸರ್ ಮಾಡ್ತಾರೆ, CM ಸಿದ್ದರಾಮಯ್ಯವರು ಏನು ಆನ್ಸರ್ ಕೊಡ್ತಾರೆ, DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ಗೃಹ ಸಚಿವರು ಏನು ಹೇಳ್ತಾರೆ, ಇವರೆಲ್ಲರೂ ಕೂಡ ಆನ್ಸರ್ ಕೊಡಬೇಕಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿದೆ. ಕಾಂಗ್ರೆಸ್ MLA ಇಂದಾನೆ, ಅವರೇ ಮಾಡ್ತಾ ಇದ್ದಂಥ ಕಾರ್ಯಕ್ರಮದಿಂದಾನೆ ಈ ರೀತಿಯಾಗಿ ಘಟನೆ ಆಗಿದೆ. ಅವ್ರ ಕಡೆಯವರೇ ಬ್ಯಾನರ್ ಹಾಕಕ್ಕೆ ಹೋಗಿದ್ರು, ಅದಕ್ಕೋಸ್ಕರ ಹಿಂಗಾಗಿದೆ. ಈಗ ವರದಿ ಹೇಳ್ತಾ ಇದೆ, ನಿಮ್ಮ ಕಡೆಯ ಗನ್ಮ್ಯಾನ್ ಆರಿಸಿದಂತಹ ಬುಲೆಟೇ ಆ ವ್ಯಕ್ತಿಗೆ ತಗುಲಿರುವಂಥದ್ದು, ಅದಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಏನು ಉತ್ತರವನ್ನು ಕೊಡುತ್ತೆ ಕಾಂಗ್ರೆಸ್, ಅದನ್ನು ಕೂಡ ನಾವು ಕಾದು ನೋಡಬೇಕು. ಗನ್ಮ್ಯಾನು ಏನಿದ್ದಾರೆ, ಸತೀಶ್ ರೆಡ್ಡಿ ಗನ್ಮ್ಯಾನು ಅವರು ಮತ್ತೆ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಅವರೆಲ್ಲರೂ ಕೂಡ ಆ ಸ್ಥಳದಲ್ಲಿದ್ದರು. ಆ ಸಮಯದಲ್ಲಿ ಎಲ್ಲ ಕಡೆ ಗನ್ಮ್ಯಾನ್ ಇದ್ದರು. ಆದರೆ ಅವ್ರು ಹೇಳ್ತಾ ಇದ್ರು, ಶ್ರೀರಾಮುಲು ಮಾತನಾಡ್ತಾ, ನೋಡಿ ನಮ್ಮ ಹತ್ರ ಯಾವುದೇ ರೀತಿಯಾಗಿ ಪ್ರೈವೇಟ್ ಗನ್ಮ್ಯಾನ್ಗಳು ಇಲ್ಲ, ನಮ್ಮ ಹತ್ರ ಇರುವಂಥದ್ದು ಗೌರ್ಮೆಂಟ್ ಗನ್ಮ್ಯಾನ್ಗಳು, ಅವ್ರು ಆರಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಮ್ಮವ್ರು ಆರಿಸಿದ್ರೆ
ನಮ್ಮವರ ಒಂದು ಪಿಸ್ತೂಲನ್ನು ತೆಗೆದುಕೊಳ್ಳಿ, ಅವರ ಬುಲೆಟನ್ನು ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಅಲ್ಲಿ ಪೊಲೀಸರು ಕೂಡ ಗುಂಡು ಹಾರಿಸಿದ್ರು. ಒಂದು ವೇಳೆ ಪೊಲೀಸರು ಗುಂಡು ತಗಲಿರುತ್ತೆ ಅದನ್ನು ಕೂಡ ಚೆಕ್ ಮಾಡಿ, ಬುಲೆಟ್ ಸಿಕ್ಕರೆ ಅದು ಯಾವ ಗನ್ನಿಂದ ಬಂದಿರುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತಲ್ವ ವರದಿ ಬಂದಮೇಲೆ ಅಂತ ಹೇಳಿ ಮಾತನಾಡಿದರು. ಅದೇ ರೀತಿಯಾಗಿ ವರದಿ ಕೂಡ ಬಂದಿದ್ದಾಯಿತು. ಅದು ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿಯವರ ಗನ್ಮ್ಯಾನ್ದೆ ಅಂತ ಗೊತ್ತಿದ್ದು ಆಯಿತು. ಈಗ ಎಲ್ಲವೂ ಕೂಡ ಗೊತ್ತಾಗ್ಬಿಡ್ತು. ಹಾಗಾದರೆ ಈಗ ಯಾರು ತಪ್ಪು ಮಾಡಿದ್ದು ಅಂತ ಅರ್ಥ ಇದರಲ್ಲಿ. ಆ ಗನ್ಮ್ಯಾನ್ಗೆ ಶೂಟ್ ಮಾಡಂತ ಹೇಳಿದ್ಯಾರು, ಆರ್ಡರ್ ಕೊಟ್ಟಿದ್ಯಾರು, ಅಥವಾ ಅವರೇ ಶೂಟ್ ಮಾಡಿದ್ರ, ಇಲ್ಲ ಉದ್ದೇಶಪೂರ್ವಕವಾಗಿ ಹಿಂಗೇನಾದರೂ ಆದರೆ ಗಲಾಟೆ ಆದರೆ ದೊಡ್ಡ ಮಟ್ಟದಲ್ಲಿ ಆದರೆ ನೀವು ಶೂಟ್ ಮಾಡಿಬಿಡಿ ನಾವು ಆಮೇಲೆ ನೋಡ್ಕೊಳ್ತೀವಿ ಅಂತ ಆ ಗನ್ಮ್ಯಾನ್ಗೆ ಏನಾದರೂ ಹೇಳಿದ್ರಾ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ತನಿಖೆ ಆದ ನಂತರ ಈ ಬಳ್ಳಾರಿ ರಾಜಕಾರಣದಲ್ಲಿ ಈ ಗಲಾಟೆ ಬಗ್ಗೆ ಒಂದು ಸ್ಪಷ್ಟೀಕರಣ ಸಿಗುತ್ತೆ. ಒಂದು ಪುತ್ಥಳಿಯ ಅನಾವರಣಕ್ಕಾಗಿ ರಕ್ತಪಾತ ನಡೆದು ಒಂದು ಬಲಿದೆ ಆಗೋಗ್ಬಿಡ್ತು. ವಾಲ್ಮೀಕಿಯವರ ಪುತ್ಥಳಿಯನ್ನ ನೀವು ಒಂದು ಸಾವಿನ ಮೇಲೆ ಕೂರಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ. ವಾಲ್ಮೀಕಿ ಮಹರ್ಷಿಯ ಒಂದು ಹೆಸರನ್ನು ರಾಜಕೀಯವಾಗಿ ಬಳಸ್ಕೊಂಡು ಈ ರೀತಿಯಾಗಿ ಒಂದು ಪ್ರಾಣವನ್ನು ಬಲಿ ತೆಗೆದುಕೊಳ್ತಾ ಇದ್ದೀರಿ. ಒಬ್ಬ ವ್ಯಕ್ತಿಯ ಸಾವಿನ ಮೇಲೆ ಈ ಪುತ್ಥಳಿಯನ್ನ ನಿರ್ಮಾಣ ಮಾಡೋಕೆ ನೀವು ಮುಂದಾಗಿದ್ದೀರಿ. ಈಗಾಗಲೇ ಬಳ್ಳಾರಿಯಲ್ಲಿ ಒಂದು ವಾಲ್ಮೀಕಿ ಪುತ್ಥಳಿ ಇದೆ, ಎರಡೆರಡು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಓಕೆ, ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಖುಷಿ ಮಾಡಿ, ಆದರೆ ಈ ರೀತಿಯಾಗಿ ಗಲಾಟೆ ಯಾಕೆ, ಗಲಭೆ ಯಾಕೆ? ಅಥವಾ ನಮ್ಮದೇ ನಡೀತಾ ಇದೆ, ನಾವು ತೋರಿಸ್ಕೋಬೇಕು, ನಾವು ಹೀರೋ ಆಗಬೇಕು, ಮಾಜಿ ಸಚಿವರುಗಳಿಗೆ ನಾವು ಈ ರೀತಿಯಾಗಿ ನಡೆದುಕೊಂಡ್ರೆ ಬೆದರಿಸಿಬಿಟ್ರೆ ನಮ್ಮನ್ನು ಜನ ಬೇರೆ ರೀತಿಯಾಗಿ ನೋಡ್ತಾರೆ, ಮುಂದಿನ ಚುನಾವಣೆಗೆ ನಮಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದೀರಿ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದು ನಡೆಯೋಲ್ಲ ಸ್ವಾಮಿ ನಮ್ಮ ಹತ್ರ ಅಂತ ಹೇಳಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಹೇಳಿದರು. ಈಗ ಏನಾಗ್ತಾ ಇದೆ, ಒಂದು ರೀತಿಯಲ್ಲಿ ನಡೆ ಆಗ್ತಾ ಇದೆ ನರ ಭರತ್ ರೆಡ್ಡಿಗೆ. ಯಾಕಂದರೆ ಅವ್ರ ಕಡೆಯವರು ಆರಿಸಿರುವಂತಹ ಗುಂಡು. ಈಗೇನು ಉತ್ತರ ಕೊಡ್ತಾರೆ ಇದಕ್ಕೆ ಅವರು? ಪ್ರತಿ ಬಾರಿ ಹೇಳ್ತಾ ಇದ್ರು ವಾಲ್ಮೀಕಿ ಅಜ್ಜನ ಪುತ್ಥಳಿ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ನಾವು, ಅದನ್ನು ಯಾರ ಕೈಯಿಂದಲೂ ನಿಲ್ಸೋಕ್ಕಾಗಲ್ಲ, ನಾವು ಮಾಡ್ತೀವಿ. ಇದನ್ನು ನಿಲ್ಸೋಕೇನೆ ಇವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿಕೆ ಕೊಟ್ಟರು. ಆದರೆ ಈಗೇನಾಗ್ತಾ ಇದೆ, ವಾಲ್ಮೀಕಿ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಮಾಡಿದ್ರೂ ಸಾಕಾಗಿತ್ತು. ಆದರೆ ನೀವೇ ಇದನ್ನು ರಾಜಕೀಯವಾಗಿ ಒಂದು ಬಣ್ಣವನ್ನು ಹಚ್ಚಿ ಈಗ ಒಬ್ಬ ವ್ಯಕ್ತಿಯ ಬಲಿಯನ್ನು ತೆಗೆದುಕೊಂಡು ನಾವಲ್ಲ ಅವರು, ಅವರಲ್ಲ ನಾವು ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ತಾ ಇದ್ದಾರೆ. ನೋಡಬೇಕಿದ್ದೀನಿ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.